ಶಿವಮೊಗ್ಗ ನಗರದ ಆಶ್ರಯ ಬಡಾವಣೆ ಬೊಮ್ಮನಕಟ್ಟೆ ಹಾಗೂ ಬಸವನಗಂಗೂರು ಮಧ್ಯಭಾಗದಲ್ಲಿರುವ ದುರ್ಗಾಂಬಾ ವೈನ್ ಶಾಪ್ ವಿರುದ್ಧ ಸ್ಥಳೀಯ ನಿವಾಸಿಗಳು ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡುತ್ತಿದ್ದಾರೆ, ಅಕ್ರಮವಾಗಿ ಕುಡಿಯೋದಕ್ಕೆ ಅವಕಾಶ ನೀಡುತ್ತಿದ್ದಾರೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಆರೋಪಿಸಿ ವೈನ್ ಶಾಪ್ ಅನ್ನ ಸ್ಥಳಾಂತರಿಸುವಂತೆ ಆಗ್ರಹಿಸಿದ್ದಾರೆ. ಹೌದು, ಆಶ್ರಯ ಬಡಾವಣೆ ಬೊಮ್ಮನಕಟ್ಟೆ ಮತ್ತು ಬಸವನಗಂಗೂರು ಭಾಗದ ನಿವಾಸಿಗಳು ದುರ್ಗಾಂಬಾ ವೈನ್ ಶಾಪ್ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ದೂರು ನೀಡುತ್ತಾ ಇದ್ರು, ಯಾವುದೇ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಸ್ಥಳೀಯರ ಆರೋಪದಂತೆ ವೈನ್ ಶಾಪ್ನಲ್ಲಿ ಎಂಆರ್ಪಿ ದರಕ್ಕಿಂತ 30% 40% ಹೆಚ್ಚುವರಿ ಬೆಲೆಗೆ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಅಂಗಡಿಯಲ್ಲಿ ಕುಳಿತು ಮದ್ಯಪಾನ ಮಾಡೋದಕ್ಕೆ ಅನುಮತಿ ಇಲ್ಲದೆ ಇದ್ರು ಅಂಗಡಿ ಆವರಣದಲ್ಲೇ ಮದ್ಯ ಸೇವಿಸುವುದಕ್ಕೆ ಅವಕಾಶ ನೀಡುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಿದೆ. ಈ ಹಿಂದೆ ಕೊಲೆ ಹಾಗೂ ರಸ್ತೆ ಅಪಘಾತದಂತಹ ದುರ್ಘಟನೆಗಳಿಗೂ ಕಾರಣ ಆಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇನ್ನು ವಿಶೇಷವಾಗಿ ಟ್ರಾಫಿಕ್ ಸಮಸ್ಯೆಯಿಂದ ಮಣಿ ಎಂಬ ಯುವಕ ಅಪಘಾತದಲ್ಲಿ ಮೃತಪಟ್ಟ ಘಟನೆಗೂ ಈ ಪ್ರದೇಶದ ಅವ್ಯವಸ್ಥೆ ಕಾರಣ ಆಗಿದೆ ಎಂದು ಆರೋಪಿಸಿದರು. ಇನ್ನು ಈ ಎಲ್ಲಾ ಸಮಸ್ಯೆಗಳ ಕುರಿತು ಜೂನ್ 10ರಂದು ಅಬಕಾರಿ ಇಲಾಖೆಗೆ ಲಿಖಿತ ಮನವಿ ಸಲ್ಲಿಸಲಾಗಿದ್ರು, ಇದಕ್ಕೆ ಇದುವರೆಗೂ ಯಾವುದೇ ಸ್ಪಂದನೆ ಅಥವಾ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಅಬಕಾರಿ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದು ಸಾರ್ವಜನಿಕರ ಸಮಸ್ಯೆಗಳನ್ನ ಕಡೆಗಣಿಸಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಕಳೆದ ಜೂನ್ 10ನೇ ತಾರೀಕು ಸಮೇತ ಆಶ್ರಯ ಯೋಜನೆಯಿಂದ ತುಂಬಾ ಜನ ಹುಡುಗರು ಹೋಗ್ಬಿಟ್ಟು ಅಬಕಾರಿ ಇಲಾಖೆಯವರಿಗೆ ನಾವು ಮನವಿ ಕೊಟ್ಟಿದ್ವಿ. ಏನಂತ ಹೇಳಿದ್ರೆ, ಬೊಮ್ಮನಕಟ್ಟೆ ದುರ್ಗಾಬಾರು ಏನು ವೈನ್ ಶಾಪ್ ಇದೆ, ಅದು ಎಂಆರ್ಪಿ ಇರೋದು, ಎಂಆರ್ಪಿ ಅಮೌಂಟ್ ತಗೊಂತಿಲ್ಲ ಅಂತ ಒಂದು, ಇನ್ನೊಂದು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾರೆ ಅಂತ. ಬೊಮ್ಮನಕಟ್ಟೆಯಿಂದ ಬಸವನಗಂಗೂರು ಓಡಾಡೋ ಕಾಲದಲ್ಲಿ 1 ಕಿಲೋಮೀಟರ್ ಯಾವುದೇ ರೀತಿ ಮನೆಗಳಿಲ್ಲ, ಜನಗಳ ಸಂಚಾರನೂ ಮಾಡಲ್ಲ. ಅದ್ರ ಮಧ್ಯದಲ್ಲಿರುವಂತ ಈ ದುರ್ಗಾಂಬಾ ಬಾರು 10:30 ಆದ್ರೂ ಕ್ಲೋಸ್ ಮಾಡಿ. ಆಶ್ರಯ ಬಡಾವಣೆ ಬೊಮ್ಮನಕಟ್ಟೆ ಮತ್ತು ಬಸವನಗಂಗೂರು ಮಧ್ಯಭಾಗದಲ್ಲಿರುವಂಥ ದುರ್ಗಾಂಬಾ ವೈನ್ ಶಾಪಲ್ಲಿ ನಾವು ಕಳೆದ 2 ವರ್ಷಗಳಿಂದನೂ ಹೇಳ್ತಾ ಇದ್ದೀವಿ, ಇಲ್ಲಿ ಅವ್ಯವಹಾರಗಳು ನಡೀತಾ ಇದೆ. ಏನಂದರೆ MRPಗಿಂತ 30% 40% ಹೆಚ್ಚು ದರವನ್ನು ಪಡಿತಾ ಇದ್ದಾರೆ. ಅದು ಅಲ್ಲದೆ ಇದು ಗ್ರಾಮಾಂತರ ಲೈಸೆನ್ಸ್ ಆಗಿರೋದು, ಸಿಟಿ ಒಳಗಿದೆ. ಅದನ್ನು ನಾವು ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು. ಅದು ಅಲ್ಲದೆ ಇಲ್ಲಿ ಯಾವುದೇ ರೀತಿ ಕುಡಿಯೋರಿಗೆ ಅವಕಾಶ ಕೊಡುವಂಥ ಇದಿಲ್ಲ ಅವ್ರಿಗೆ, ಆದರೂ ಸಹ ಇಲ್ಲೇ ಕುಡಿಯೋಕ್ಕೆ ಅವಕಾಶ ಕೊಡ್ತಾರೆ. ಇದರಿಂದ ಈ ಕಳೆದ ಕೆಲವು ವರ್ಷಗಳಿಂದ ಕೊಲೆ ಕೂಡ ಆಗಿದೆ. ಮಣಿಯನ್ನು ಒಬ್ಬ ಹುಡುಗ ಕೂಡ ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲ ಬಂದಾದಾಗ ಇಲ್ಲಿ ಓಪನ್ ಇಟ್ಟಿರ್ತಾರೆ, ಸಾವಿರಾರು ಜನ ಇಲ್ಲಿ ಕುಡಿಯೋಕ್ಕಂತ ಬರ್ತಾರೆ. ಅದರಿಂದ ಟ್ರಾಫಿಕ್ ಸಮಸ್ಯೆಯಿಂದ ಮಣಿಯನ್ನ ಹುಡುಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಕೂಡ ಹೋಗಿದ್ದ. ಇದೆಲ್ಲ ವಿರೋಧವಾಗಿ ತುಂಬ ದಿನಗಳಿಂದ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಅಬಕಾರಿ ಇಲಾಖೆಯವರಿಗೆ ಜೂನ್ 10ನೇ ತಾರೀಕು ಸಮೇತ ನಾವು ಮನವಿ ಕೊಟ್ಟಿದ್ವಿ. ಈಗ ಆಗ್ತಾ ಇದೆ ಅಂತ. ಇದ್ರ ರೀತಿ ಯಾವುದೇ ರೀತಿ ಹಿಂಬರ ಕೂಡ ಕೊಟ್ಟಿಲ್ಲ, ಇದ್ರ ಯಾವುದೇ ರೀತಿ ಆ್ಯಕ್ಷನ್ ಕೂಡ ಅವ್ರು ತೊಗೊಂಡಿಲ್ಲ. ಇದು ಅಬಕಾರಿ ಇಲಾಖೆ ಕೂಡ ಇದರಲ್ಲಿ ಶಾಮೀಲಾಗಿದೆ. ಅವರು ದುಡ್ಡುಗೋಸ್ಕರ ಸಾಮಾನ್ಯ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಅಬಕಾರಿ ಇಲಾಖೆಯವರು ಮೊನ್ನೆ 3ರಿಂದ 4 ಅವರು ಎಲ್ಲ ಬಸವನಗಂಗೂರು ಗ್ರಾಮಸ್ಥರು, ಬಸವನಗಂಗೂರು ಬೊಮ್ಮನಕಟ್ಟೆ ಎಲ್ಲ ಗ್ರಾಮಸ್ಥರು ಕೂಡ ಕಾದರೂ ಸಹ ಅಬಕಾರಿ ಇಲಾಖೆಯವರು ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ. ಅಲ್ಲಿ ಬಂದ್ಬಿಟ್ಟು ಏನು ನಿಮ್ಮ ಸಮಸ್ಯೆ ಅಂತ ಕೂಡ ಕೇಳಿಲ್ಲ. ದಯಮಾಡಿ ಅಬಕಾರಿ DC ಇದಕ್ಕೆ ಮುಂದೆ ಬಂದ್ಬಿಟ್ಟು ಇದನ್ನು ಎತ್ತಂಗಡಿ ಮಾಡಿಸುವಂಥ ಕೆಲಸ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅದಾದ್ಮೇಲೆ ಪ್ರತಿ ಸಲ